ರಾಜಧಾನಿಯಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡುವಂತಹ ಮುನ್ನ ನೀವು ಎಚ್ಚರವಾಗಿರಬೇಕು, ಹುಷಾರಾಗಿರಿ. ಯಾಕಂದರೆ ನಾವು ಕುಡಿದು ಹೆಂಗೆ ಬೇಕಾದ್ರೆ ಗಾಡಿಯನ್ನು ಓಡಿಸ್ತೀವಿ ಅಂದರೆ ಇನ್ಮೇಲೆ ಅವರಿಗೆ ಶಾಕ್ ಕೊಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಕಂಠಪೂರ್ತಿಯಾಗಿ ಕುಡಿದು ನೀವು ವಾಹನವನ್ನು ಓಡಿಸಿದರೆ DL ಅನ್ನೇ ನಾವು ರದ್ದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಂಚಾರಿ ಪೊಲೀಸರು. ನಿಮ್ಮ DL ರದ್ದಾಗುತ್ತೆ ಗ್ಯಾರಂಟಿ ಅಂತಿದ್ದಾರೆ ಕುಡಿದು ಗಾಡಿಯನ್ನು ಓಡಿಸಿದ್ರೆ. ಸಂಚಾರಿ ಪೊಲೀಸರು ಲಾಕ್ ಮಾಡ್ತಾರೆ ನಿಮ್ಮ ಲೈಸೆನ್ಸನ್ನು. RTO DL ಅನ್ನೇ ಕ್ಯಾನ್ಸಲ್ ಮಾಡುತ್ತೆ. ಕುಡಿದು ವಾಹನ ಚಲಾಯಿಸಿದರೆ 11,500 ಚಾಲಕರು ಆ ಮಂದಿಯ DL ಅನ್ನು ರದ್ದು ಮಾಡಿದೆ RTO. 1 ವರ್ಷದಲ್ಲಿ ಆಗಿರುವಂಥದ್ದು ಇದು. ಯಾರು ಕುಡಿದು ಓಡಿಸ್ತಾ ಇದ್ರಲ್ಲ ಗಾಡಿಗಳನ್ನು ಅವ್ರಿಗೆ ಶಾಕ್ ಕೊಟ್ಟಿದೆ. ಅದು ಮಹಾ ಅಪರಾಧ. ಅದು ಈ ನಡುವೆ ರಾಜಧಾನಿಯಲ್ಲಿ ಕುಡಿದು ವಾಹನ ಓಡಿಸುವಂಥವ್ರು ಏನಿದ್ದಾರೆ ಅವರ DLಗಳನ್ನು ಕ್ಯಾನ್ಸಲ್ ಮಾಡ್ತಾ ಇದೆ. ಕುಡಿದು ಡ್ರೈವಿಂಗ್ ಮಾಡೋರಿಗೆ ಬಿಸಿ ಮುಟ್ಟಿಸ್ತಾ ಇದೆ ಈಗ ಕಾಕಿ ಮತ್ತು RTO ಅಧಿಕಾರಿಗಳು. ಕೆಲವರು ಏನಾಗುತ್ತೆ ಬಿಡು, ನಾನು ಎಷ್ಟು ಕುಡಿದ್ರೂ ಕೂಡ ಸ್ಟಡಿ ಆಗಿರ್ತೀನಿ, ನನ್ನ ಗಾಡಿಯನ್ನು ನಾನು ಓಡಿಸ್ತೀನಿ, ಕಾರನ್ನು ಓಡಿಸ್ತೀನಿ ಅನ್ನೋ ಧೈರ್ಯ ಇರುತ್ತೆ ಕೆಲವ್ರಿಗೆ. ಗುರು ನಾನು 5 ಪೆಗ್ಗು 6 ಪೆಗ್ಗು ಎಷ್ಟು ಪೆಗ್ ಹಾಕಿದ್ರು ಕೂಡ ನಾನು ಫುಲ್ ಸ್ಟಡಿ ಆಗಿರ್ತೀನಿ, ಅಷ್ಟು ಕೆಪಾಸಿಟಿ ಇದೆ ನನಗಂತ ಕೆಲವರು ಸ್ಟ್ಯಾಂಡರ್ಡ್ ಕುಡುಕರಿರ್ತಾರೆ. ಅವರು ಹೇಳ್ತಾ ಇರ್ತಾರೆ, ಅವರು ಕೂಡ ಶಾಕ್ ಕೊಡ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳು RTO ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ನೋಡಿ ನಿಮ್ಮ ಲೈಸೆನ್ಸ್ ಏನಿರುತ್ತೆ ಅದನ್ನು ಕ್ಯಾನ್ಸಲ್ ಮಾಡ್ತೀವಿ, ಇದು ಗ್ಯಾರಂಟಿ, ನೀವೇನು ಮಾಡಿದ್ರು ಕೂಡ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದುವರೆಗೆ ನೋಡಿ ಎಷ್ಟು ಮಾಡಿದ್ದಾರೆ ಅಂತಂದರೆ 11,500 ಲೈಸೆನ್ಸ್ಗಳನ್ನ DL ಅನ್ನು ರದ್ದು ಮಾಡಿದ್ದಾರೆ RTO ಅಧಿಕಾರಿಗಳು. 1 ವರ್ಷದಲ್ಲಿ ಇಷ್ಟು ಪ್ರಮಾಣದ ಲೈಸೆನ್ಸ್ಗಳು ರದ್ದಾಗಿದೆ. RTO ಅಧಿಕಾರಿಗಳು ಕೂಡ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ, ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಕುಡಿದು ಗಾಡಿ ಓಡಿಸಿದ್ರೆ ಇನ್ನು ಮುಂದೆ ನಾವು ಯಾರನ್ನೂ ಕೂಡ ಸುಮ್ಮನೆ ಬಿಡೋದಿಲ್ಲ. ಲೈಸೆನ್ಸನ್ನು ತೆಗೆದುಕೊಳ್ಬೇಕಂದ್ರೆ ಎಷ್ಟು ಕಷ್ಟ ಅಂತ ಗೊತ್ತು. RTO ನಾವು ಆಫೀಸ್ಗೆ ಹೋಗಿ ಅಲಿಬೇಕು, ಅಲ್ಲಿ ಟೆಸ್ಟ್ ಕೊಡಬೇಕು, ಅದು ಒಂದೇ ಸಾಲಕ್ಕೆ ಓಕೆ ಆಗುತ್ತೆ ಅಂತ ಏನಿಲ್ಲ. 2-3 ಬಾರಿ ಹೋಗಬೇಕು, ಮತ್ತು ಅಲ್ಲಿ ದುಡ್ಡು ಕಟ್ಟಬೇಕು. ಕಾನೂನಿನ ರೀತಿಯಲ್ಲಿ ಹೋಗಿ ಲೈಸೆನ್ಸ್ ತಗೊಳ್ಳೋದು ಒಂದು ದಾರಿ, ನಾವು ಮಧ್ಯವರ್ತಿಗಳಿಂದ ಹೋಗಿ ಲೈಸೆನ್ಸ್ ತೆಗೆದುಕೊಳ್ಳೋದು ಇನ್ನೊಂದು ದಾರಿ. ಎರಡಕ್ಕೂ ಕೂಡ ದುಡ್ಡು ಬೇಕು, ಒಂದರಲ್ಲಿ ಜಾಸ್ತಿ ಇನ್ನೊಂದಕ್ಕೆ ಕಡಿಮೆ. ಇಂತಹ ಲೈಸೆನ್ಸ್ ತಗೊಳ್ಳೋಕೆ ನಾವು ಅಷ್ಟು ಕಷ್ಟಪಟ್ಟಿರ್ತೀವಿ. ಯಾವುದೋ ನೀವು ಕುಡಿದು ಈ ಲೈಸೆನ್ಸನ್ನು ರದ್ದು ಮಾಡಿಕೊಂಡ್ರೆ ನೆಕ್ಸ್ಟ್ ಟೈಮ್ ನಿಮಗೆ ಲೈಸೆನ್ಸ್ ಕೊಡಲ್ಲ ಅವರು, ಅದು ಕೂಡ ಇದೆ. ಹೀಗಾಗಿ ಯಾರು ನೀವು ಕುಡಿದು ಗಾಡಿಯನ್ನು ಓಡಿಸ್ತಿರೋ ಅವ್ರಿಗೆ ಈ ಒಂದು ಎಚ್ಚರಿಕೆ. ಇನ್ನು ಮುಂದೆ ನೀವು ಆಗ ಓಡಿಸೋ ಆಗಿಲ್ಲ, ಕಟ್ಟುನಿಟ್ಟಿನ ಕ್ರಮ ಇದೆ. ಪೊಲೀಸರು ಎಲ್ಲ ಕಡೆ ಇದ್ದಾರೆ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋರಿಗೆ ಇನ್ನು ಮುಂದೆ ಸಂಕಷ್ಟ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.